ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ. ಏನಪ್ಪ ಅಂತಂದರೆ, ರಜಲ್ ಮತ್ತು ವೆಂಕಟೇಶ್ ಅಯ್ಯರ್ನ KKR ರಿಲೀಸ್ ಮಾಡಿದೆ, ಅದು ನಿಮಗೂ ಗೊತ್ತು. ಸೊ RCB ರಜಲ್ ಕಡೆ ಒಲವು ತೋರಿಸ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಪ್ಪ ಅಂತಂದರೆ, ಈಗ ರಜಲ್ಲು ವೆಂಕಟೇಶ್ ಅಯ್ಯರ್ನ KKR ರಿಲೀಸ್ ಮಾಡಿದೆ. ಒಂದು ಏನು ಅಂತ ಬರ್ತಾ ಇರೋದು ಅಂದರೆ, ವೆಂಕಟೇಶ್ ಅಯ್ಯರ್ನ ಏನಕ್ಕೆ ರಿಲೀಸ್ ಮಾಡಿದ್ದಾರೆ ಅಂದರೆ 22 ಕೋಟಿ ಹೆವಿ ಆಯಿತು. ಸೊ ಮಿನಿ ಆ್ಯಕ್ಷನ್ ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿ ತೊಗೊಳೋಣ ಅಂತ. ಬಟ್ ರಜಲ್ದು ಹಂಗೆ ಬರೋಲ್ಲ. ರಜಲ್ನ ಏನಕ್ಕೆ ಬಾಂಡಿಂಗು, KKR ಜೊತೆ ಇದ್ದಿದ್ದು ಬಾಂಡಿಂಗು ಇವೆಲ್ಲ ನೋಡಿದ್ರೆ, ರಜಲ್ನು ಮೇ ಬಿ 12 ಕೋಟಿ ಸಮಥಿಂಗ್ 12 CR ಕೊಟ್ಟು ತೊಗೊಂಡಿರೋದು, ರಿಟೈನ್ ಮಾಡಿದ್ದು ಓದ್ಸತಿ. ಸೊ ಈ ಸಲ ಇನ್ನೊಂಚೂರು ಕಡಿಮೆ ನೋಡೋಣ ಅಂತ ಇದು ಮಾಡ್ತಿರ್ತಾರೆ. ಬಟ್ ಇದರಲ್ಲಿ ಈಗಿನ ಪ್ರಕಾರ, ರಿಪೋರ್ಟ್ ಅಪ್ಡೇಟ್ ಆಗಿರೋ ಪ್ರಕಾರ, ರಜಲ್ ಕಡೆ RCB ಒಲವು ತೋರಿಸ್ತಾ ಇದೆ. ಏನಕ್ಕಪ್ಪ ರಜಲ್ RCBಗೆ ಅಂತ ಬಂತು ಅಂತಂದರೆ, ಈಗ ಲಿಯಮ್ ಲಿವಿಂಗ್ಸ್ಟನ್ ಏನು ಮಾಡ್ತಿದ್ರು, ಅವ್ರನ್ನ ಏನಕ್ಕೆ ನಾವು 8 ಕೋಟಿ ಕೊಟ್ಟು ತೊಗೊಂಡಿದ್ದು ಅಂತಂದರೆ, ಮಿಡಲ್ ಆರ್ಡರು ಸ್ಟ್ರಾಂಗ್ ಆಗಿರಬೇಕು, ಮತ್ತು ನಮಗೆ ಯಾವಾಗ ಬೇಕಾಗಿದೆ ಬಾಲಿಂಗ್ ಬೇಕಾಗಿದೆ ಇವರು ಆರಾಮಾಗಿ ಸ್ಪಿನ್ ಮಾಡ್ತಿದ್ರು. ಸೊ ಎರಡೂ ಕಡೆ ಬ್ಯಾಲೆನ್ಸ್ ಆಗಲಿ, ಒಂದು ಒಳ್ಳೆ ಬಲಿಷ್ಠವಾದ ಮಿಡಲ್ ಆರ್ಡರ್ ಆಗಲಿ ಅಂತ ನಾವು ಲಿಯಮ್ ಸ್ಟನ್ನ ನೋಡಿದ್ದು. ಸೊ ಇವಾಗ ನಮಗೆ ಲಿಯಮ್ ಲಿವಿಂಗ್ಸ್ಟನ್ ಆಪೋಸಿಟ್ಗೆ ರಜಲ್ ಆ ಪ್ಲೇಸಿಗೆ ರೀಪ್ಲೇಸ್ಮೆಂಟ್ ಮಾಡ್ತೀನಿ ಅಂತಂದರೆ ರಜಲ್ ಬೆಸ್ಟ್ ಚಾಯ್ಸು. ಸೊ RCB ಮೈಂಡಲ್ಲೂ ಅದೇ ಓಡ್ತಿರೋದು. ರಿಪೋರ್ಟ್ ಪ್ರಕಾರ RCB ರಜಲ್ಗೆ ಕಾಳಾಕಿದ್ದಾರೆ ಅಂತಲೇ ಬರ್ತಾ ಇರೋದು. ಸೊ ಇವಾಗ ಹಂಗೆ ತಗೊಂತು ಅಂದರೆ, ನಮ್ಮ ಮಿಡಲ್ ಆರ್ಡ್ರು ನೋಡುತ್ತು ಅಂತಂದರೆ, ಟೀಮ್ ಡೇವಿಡ್ಡು, ಆಮೇಲೆ ರೊಮಾರಿಯೋ, ರಜಲು ಫುಲ್ ಬಲಿಷ್ಠ ಮಿಡಲ್ ಆರ್ಡ್ರ್ ಆಗುತ್ತೆ. ಯಾಕಂದರೆ ಇವಾಗ ಏನು ರೊಮಾರಿಯೋ ಮಾಡ್ತಿದ್ದಾರೆ, ರೊಮಾರಿಯೋ ಸಫರ್ಡ್ ಏನು 1-2 ಓವರ್ ಮಾಡಿ ಇದು ಮಾಡಿಕೊಡ್ತಾ ಇದ್ದಾರೆ ಆಲ್ರೌಂಡರು. ಸೊ ಅದನ್ನೇ ರಜಲ್ ಹತ್ರನೂ ನಾವು ಮಾಡಿಸ್ಬೋದು. ರಜಲ್ ನಿಮಗೆ ಗೊತ್ತು, ಒಳ್ಳೆ ಬಾಲರು, ಒಳ್ಳೆ ಸ್ಲೋ ಬಾಲಲ್ಲೇ ವಿಕೆಟ್ ತೆಗಿಯೋವಂಥ ಕೆಪಾಸಿಟಿ ಇರೋದು ರಜಲ್ಗೆ. ಸೊ RCB ರಜಲ್ನ ನೋಡ್ತವ್ರೆ ಅಂದರೆ ಇದೇ ಕಾರಣಕ್ಕೆ. ಬೇಕೇ ಬೇಕು. ಈಗ ನಮಗೆ 2 ಸ್ಲಾಟ್ ಇದೆ, ಫಾರಿನ್ ಪ್ಲೇಯರ್ಸ್ಗೆ 2 ಸ್ಲಾಟ್ ಇದೆ, ಓಕೆನಾ. ಅದರಲ್ಲಿ ಒಬ್ಬ ಆಲ್ರೌಂಡರ್ ತುಂಬೋಣ ಅಂತ RCB ಮ್ಯಾನೇಜ್ಮೆಂಟು ಪ್ಲ್ಯಾನಿಂಗು. ಸೊ ಅದ್ಮೇಲೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳೇ ಇಲ್ಲ, ಬಿಟ್ಟರೆ DDP ಬಿಟ್ಟರೆ ಇನ್ಯಾರೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳೇ ಇಲ್ವಲ್ಲ, ಜೇಕಬ್ ಬತಲ್ ಒಬ್ಬರು ಬಿಟ್ಟು ಅಂತಂದಾಗ ನಾವು ಇಂಡಿಯನ್ ಪ್ಲೇಯರ್ಸ್ನ ನೋಡಬೇಕು. ಜೇಕಬ್ ಬತಲ್ಲು ಸಾಲ್ಟಲ್ಲಿ ಓಪನಿಂಗ್ ಸ್ಪೇಸ್ ಹಿಡ್ಕೊಂಬಿಟ್ಟಿರೋದ್ರಿಂದ ಜೇಕಬ್ ಬತಲ್ಗೆ ಅಷ್ಟೊಂದು ಚಾನ್ಸ್ ಸಿಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಇಂಡಿಯನ್ ಪ್ಲೇಯರ್ಸಿಗೆ ಚಾನ್ಸ್ ಇದೆ. ಇಂಡಿಯನ್ ಪ್ಲೇಯರ್ಸು ಇನ್ನೂ 8 ಜನ ತಗೊಬಹುದು ನಾವು RCBಗೆ. ಸೊ ವೆಂಕಟೇಶ್ ಅಯ್ಯರ್ ಕಡೆ ಯಾಕೆ ಒಲವು ತೋರಿಸ್ತಾ ಇಲ್ಲ? ಹೋದ ಸಲ RCB 22 ಕೋಟಿ ಗಂಟ ಏರ್ಸ್ ಬಿಟ್ಟಿದ್ರು, ಈ ಸಲ ನೋಡ್ತಾರೆ ಅಂತಂದರೆ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ. ಈಗ KKR ಏನಪ್ಪ ಹೇಳುತ್ತೆ ಅಂತಂದರೆ, ನಾನು ಬೆಳೆಸಿ ನಾನು ಆರೈಸಿದ ಹುಡುಗ ವೆಂಕಟೇಶ್ ಅಯ್ಯರು, ಅವನ್ನ ನಾನು ಹೆಂಗಪ್ಪ ಬಿಟ್ಬಿಡ್ತೀನಿ, ಮತ್ತೇನಕ್ಕಪ್ಪ ರಿಲೀಸ್ ಮಾಡಿದ್ರಿ ಅಂತ ಕೇಳಿದ್ರೆ 22 ಕೋಟಿ ಅಂತಂದರೆ ದೊಡ್ಡ ವಿಷಯ ಅದು KKRಗೆ. ನೀನು ಅಷ್ಟು ಕೊಟ್ಟು ನೀನು ಮ್ಯಾಚ್ ಫಿನಿಶಿಂಗ್ ಮಾಡಿ ಗೆಲ್ಲಕ್ಕೆ ಮಾಡಿದ್ಯಾ ಅಂತಂದರೆ ಕೊಟ್ಟು ತಗೋತಾರೆ. ಈಗ ಕ್ಲಾಸನ್ನು ತೊಗೊಂಡ್ರಲ್ವಾ, ರಿಟೈನ್ ಮಾಡ್ಕೊಂಡಿಲ್ವ ಕ್ಲಾಸನ್ನು, ಸೊ ಆ ಥರ ಮಾಡ್ಕೊತಾರೆ. ಬಟ್ ನೀನು 22 ಕೋಟಿ ಕೊಟ್ಟಿದ್ದೀವಿ, ನೀನು 10 ಕೋಟಿ ಆಟ ಆಡಲಿಲ್ಲ ಅಂತಂದರೆ 22 ಕೋಟಿ ಕೊಟ್ಟು ಏನಪ್ಪ ವೇಸ್ಟು. ಬಟ್ ಹಂಗಂದ್ಬಿಟ್ಟು ಬಿಟ್ಬಿಡ್ತೀಯಾ ಅಂತಂದರೆ ನಾನು ಬಿಡಲ್ಲ ಅಂತ KKR ಹೇಳಿರೋದೇ ಇದು. ನಾವು ವೆಂಕಟೇಶ್ ಅಯ್ಯರ್ನ ಶ್ರೇಯಸ್ ಅಯ್ಯರ್ ಅಂತ ತಲೆಯಲ್ಲಿ ಬಂದು ತಲೆಯಲ್ಲೇ ಕೂತ್ಬಿಟ್ಟಿರ್ತದೆ. ವೆಂಕಟೇಶ್ ಅಯ್ಯರ್ನ ಬಿಡ್ತೀವಿ, ಬಟ್ ತಿರ್ಗಾ ಮಿನಿ ಆ್ಯಕ್ಷನಲ್ಲಿ ತಗೊತೀವಿ ಅಂತ. ಮಿನಿ ಆ್ಯಕ್ಷನಲ್ಲಿ ಅಂತಂದರೆ ಯಾರ ಹತ್ರ ಅಷ್ಟು ದೊಡ್ಡ ಪರ್ಸ್ ಇರೋಲ್ಲ. ಅಂದರೆ ನೀನು ಇದು ದೊಡ್ಡ ಆ್ಯಕ್ಷನ್ನು, ಮೇಯ್ನು ಮೆಗಾ ಆ್ಯಕ್ಷನಲ್ಲಿ ನಡೆಯುತ್ತಲ್ಲ, ಅಷ್ಟು ಪರ್ಸ್ ಯಾರ ಹತ್ರನೂ ಇರೋಲ್ಲ. ಸೊ ಸದ್ಯದ ಪರಿಸ್ಥಿತಿಗೆ ಚೆನ್ನೈ ಹತ್ರ ಒಂದಷ್ಟು ಐತೆ, ಓಕೆನಾ. ಅದೇ ಮಿನಿ ಆ್ಯಕ್ಷನ್ ಅಂತ ಬಂದಾಗ ಯಾರು ಅಷ್ಟೊಂದು ಬಜೆಟ್, ಇವಾಗ ನಮ್ಮ RCB ತಗೊಳ್ಳಿರೋ ಒಂದು 16.17 ಏನೋ ಅಷ್ಟೇ ಇಟ್ಟಿರೋದು, 17 ಕೋಟಿ.
ವೆಂಕಟೇಶ್ ಅಯ್ಯರ್ನ ಟ್ರೇಡ್ ಮಾಡ್ತೀನಿ ಅಂದರೂ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ, ಓಕೆನಾ. ಸೊ ಹಂಗಾಗಿ ಅವ್ರು ಅದೇ ಪ್ಲ್ಯಾನಿಂಗಲ್ಲಿ ಬಂದಿರ್ತಾರೆ. ಇವಾಗ 22 ಕೋಟಿ ಅಂದರೆ ಒಬ್ಬನಿಗೆ ಜಾಸ್ತಿ ಆಯಿತು. ಒಂದು ನಮ್ಮ ಪ್ರಕಾರ ನಮ್ಮ RCBಗೆ ನೀವು ವೆಂಕಟೇಶ್ ಅಯ್ಯರ್ನ ತಗೊತೀನಿ ಬೇಕೇ ಬೇಕು ಅಂತಂದರೆ ಒಂದು 8-9 ಕೋಟಿಗೆ ಬಂದರೆ ಆರಾಮಾಗಿ ತಗೋಬೋದು. ನಮಗೆ ಇವಾಗ ಎಕ್ಸ್ಟ್ರಾ ಪ್ಲೇಯರ್ ಅವಶ್ಯಕತೆ ಇಲ್ಲ. ಈಗ ಪ್ರೆಸೆಂಟ್ ನಮ್ಮ ಹತ್ರ ಏನಿದೆ ಟೀಮು, ಬಲಿಷ್ಠವಾದ ಟೀಮು, ಅದೇ ಟೀಮಿಂದನೇ ನಾವು ಕಪ್ ಹೊಡೆದಿರೋದು. ಏನು ಅಂತಂದರೆ ಎಮರ್ಜೆನ್ಸಿಗೆ ಬ್ಯಾಕಪ್ ಪ್ಲೇಯರು ಬೇಕೇ ಬೇಕು, ಬ್ಯಾಕಪ್ ಪ್ಲೇಯರ್ ಬೇಕೇ ಬೇಕು. ಈಗ ಜಿತೇಶ್ ಶರ್ಮಂಗಾಗಲಿ, ಸೊ ಇಲ್ಲ ಅಂತಂದರೆ ಓಪನಿಂಗ್ 1 ಡೌನ್ಗಾಗಲಿ, ಸೊ ಆ ಟೈಮಲ್ಲಿ ನಮಗೇನು ಅಂತಂದರೆ ವೆಂಕಟೇಶ್ ಅಯ್ಯರು ಇಸ್ ದಿ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ನು. ಬಟ್ ಅಷ್ಟಕ್ಕೆ ಸಿಗ್ತಾರ ಅಂತಂದರೆ ಅದು ಸ್ವಲ್ಪ ಕಷ್ಟನೇ. ಒಂದು 8-9 ಕೋಟಿ, 10 ಕೋಟಿ ಇನ್ಕೊಳ್ಳಿ ಗುರು, 10 ಕೋಟಿ ಒಳಗೆ ಬಂತು ಅಂದರೆ ವೆಂಕಟೇಶ್ ಅಯ್ಯರನ್ನ ತಗೊಳೋದು ಬೆಸ್ಟು. ಆಂಡ್ರೂ ರಸಲು ಅಷ್ಟೇ 12 ಕೋಟಿ ಕೊಟ್ಟಿರೋದು, ಬಟ್ ಅಷ್ಟಕ್ಕೆ ಅವ್ರು ಹೋಗಲ್ಲ. 12 ಕೋಟಿ ಗಂಟೆ ಯಾರೂ ಎಳಿತೀನಿ ಅಂತಂದರೆ KKR ಬಿಡ್ತಾ ಇರಲಿಲ್ಲ ಅವ್ರನ್ನ, ಓಕೆನಾ. ಬರ್ತಾರೆ ಒಂದು 6 ಕೋಟಿ 7 ಕೋಟಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟಕ್ಕೆ ಬರೋದು. ಅವೆರಡರಲ್ಲಿ ಒಂದು ವೆಂಕಟೇಶ್ ಅಯ್ಯರು, ಇಲ್ಲ ಅಂತಂದರೆ ಆಂಡ್ರೂ ರಸಲು, ಎರಡರಲ್ಲಿ ಒಬ್ಬರನ್ನ ಹಾಕೊಂಡೇ ಹಾಕೋತಾರೆ. ನಮಗಿನ್ನ 2 ಸ್ಲಾಟ್ ಖಾಲಿ ಇದೆ ಫಾರಿನ್ ಪ್ಲೇಯರ್ಗೆ, ಸೊ ಹಾಕೋತೀವಿ ಅಂತ ಅವ್ರ ಮೈಂಡ್ಸೆಟ್ಟು, RCB ಮೈಂಡ್ಸೆಟ್ಟು. ಬಟ್ ಇಫ್ ಇನ್ ಕೇಸ್ ಆಂಡ್ರೂ ರಸಲ್ ಏನಾದ್ರು RCBಗೆ ಬಂತು ಅಂದರೆ RCB ಮಿಡಲ್ ಆರ್ಡ್ರನ್ನ ಯಾವನು ಟಚ್ ಮಾಡೋಕ್ಕಾಗಲ್ಲ. ಆ ಲೆವೆಲಿಗೆ ಬಲಿಷ್ಠ ಟೀಮ್. ಡೇವಿಡ್, ರೊಮಾರಿಯೋ, ಆಂಡ್ರೂ ರಸಲ್ಲು, ಜಿತೇಶ್ ಶರ್ಮಾ 4 ಜನ ಇರ್ತಾರೆ, 3 ಜನ ಫಾರಿನ್ ಪ್ಲೇಯರ್ಸು. ಈಗ ಟೀಮ್ ಡೇವಿಡ್ ಫಾರ್ಮ್ ನೋಡಿದಿರ, ರೊಮಾರಿಯೋ ಫಾರ್ಮು ಅಲ್ಟಿ ಆಗಿದೆ, ಅಲ್ಟಿ. ಇನ್ನು 5 ತಿಂಗಳಿದೆ, ಹಂಗೆ ಫಾರ್ಮ್ ಮೇಂಟೈನ್ ಮಾಡಿದ್ದಾರೆ. ರಸಲ್ಲು ಬಂತು, ಅದಕ್ಕೆ ಆ್ಯಡ್ ಆಯಿತು ಅಂತಂದರೆ ಪಕ್ಕ RCB ಟೀಮ್ನ ಬೀಟ್ ಮಾಡಬೇಕಂದ್ರೆ ಯೋಚನೆ ತಲೆ ಕೆಡಿಸ್ಕೊಬೇಕು, ಆ ಲೆವೆಲ್ಗಿರುತ್ತೆ. ಥ್ಯಾಂಕ್ ಯು.